ಹಾಯ್ ಫ್ರೆಂಡ್ಸ್, ಇವತ್ತು ನಿಮ್ಗೊಂದು ಸೈಕೋ ಕಿಲ್ಲರ್ ಸಿನಿಮಾ ಬಗ್ಗೆ ಹೇಳ್ತೀನಿ. ಸಿನಿಮಾ ಸ್ಟಾರ್ಟ್ ಆಗೋದು 14 ಜನರನ್ನ ಮರ್ಡರ್ ಮಾಡಿ ಜೈಲಲ್ಲಿರೋ ರಿಪ್ಪಲ್ ರವಿಯನ್ನ ಮೀಟ್ ಆಗ್ಲಿಕ್ಕೆ ಸಿನಿಮಾದ ಲೀಡ್ ಕ್ಯಾರೆಕ್ಟರ್ ಅನ್ವರ್ ಬರ್ತಾರೆ. ಅನ್ವರ್ ಒಬ್ರು ಸೈಕ್ಯಾಟಿಸ್ಟ್ ಮತ್ತು ಇವರು ಕನ್ಸಲ್ಟಿಂಗ್ ಕ್ರಿಮಿನಾಲಜಿಸ್ಟ್ ಆಗಿ ಪೊಲೀಸ್ ಜೊತೆ ವರ್ಕ್ ಮಾಡ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಸೈಬರ್ ಅಟ್ಯಾಕ್ ಆಗಿರುತ್ತೆ ಮತ್ತು ಇಬ್ಬರು ಪೊಲೀಸ್ ಆಫೀಸರ್ ಗಳ ಬ್ರೂಟಲ್ ಮರ್ಡರ್ ಒಂದಕ್ಕೆ ಒಂದು ಕನೆಕ್ಷನ್ ಇಲ್ಲದೆ ಇರೋ ಪ್ಲೇಸ್ ಅಲ್ಲಿ ಆಗಿರುತ್ತೆ. ಅದರಲ್ಲಿ ಒಬ್ರು ರೀಸೆಂಟ್ ಆಗಿ ಮದುವೆ ಕೂಡ ಆಗಿರ್ತಾರೆ. ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಭಯ ಸ್ಟಾರ್ಟ್ ಆಗಿರುತ್ತೆ. 2 ರಾತ್ರಿ 2 ಪೊಲೀಸ್ ಆಫೀಸರ್ ಗಳ ಮರ್ಡರ್ ಆಗಿದೆ. ನೆಕ್ಸ್ಟ್ ಎಲ್ಲಿ ಯಾರ್ದು ಹೇಗೆ ಮರ್ಡರ್ ಆಗ್ಬಹುದು ಅಂತ. ಹಾಗಾಗಿ ಡಿಸಿ ಮೀಟಿಂಗ್ ಅನ್ನ ಕರೆದು ಇವತ್ತು ರಾತ್ರಿ ಎಲ್ರು ಅಲರ್ಟ್ ಆಗಿರಿ, ಫುಲ್ ಆನ್ ಕಾಲ್ ಅಲ್ಲೇ ಟೀಮ್ ಮೆಂಬರ್ಸ್ ಜೊತೆ ಕಾನ್ಫರೆನ್ಸ್ ಅಲ್ಲಿರಿ, ಇಬ್ಬಿಬ್ರು ಒಂದೊಂದು ಟೀಮ್ ಆಗಿ ಒಂದೊಂದು ಏರಿಯಾದಲ್ಲಿರಿ, 100 ಮೀಟರ್ಸ್ ಗಿಂತನೂ ಜಾಸ್ತಿ ನಿಮ್ಮಿಬ್ರಲ್ಲಿ ಡಿಸ್ಟೆನ್ಸ್ ಇಟ್ಕೊಳ್ಬೇಡಿ ಅಂತ ಹೇಳಿರ್ತಾರೆ. ಮತ್ತು ಯಾರೆಲ್ಲ ಲೀವ್ ಅಲ್ಲಿ ಇದಾರೋ ಅವರನ್ನ ಇಮಿಡಿಯೇಟ್ ಆಗಿ ಜಾಯ್ನ್ ಆಗ್ಲಿಕ್ಕೆ ಹೇಳಿ ಅಂತ ಆರ್ಡರ್ ಕೂಡ ಮಾಡಿರ್ತಾರೆ. ಇವಾಗ ಅಲ್ಲಿ ಥರ್ಡ್ ಮರ್ಡರ್ ಆಗುತ್ತಾ ಅಥವಾ ಬೇರೆ ಏನಾದ್ರೂ ಆಗುತ್ತಾ ಅಂತ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಸಿನಿಮಾ ನೋಡುವಾಗ ಒಂದು ಸರ್ಟೈನ್ ಪಾಯಿಂಟ್ ಅಲ್ಲಿ ಪೊಲೀಸ್ ಕಿಲ್ಲರ್ ನ ಫಾಲೋ ಮಾಡ್ತಾ ಇದಾರಾ ಅವ್ರ ಕಿಲ್ಲರೇ ಪೊಲೀಸ್ ನ ಫಾಲೋ ಮಾಡ್ತಾ ಇದಾರಾ ಅನ್ನೋ ಸಂಶಯ ಬರೋದಂತೂ ಗ್ಯಾರಂಟಿ. ಪೊಲೀಸ್ ಆಫೀಸರ್ ಗಳ ಡೆಡ್ ಬಾಡಿ ಪಕ್ಕದಲ್ಲಿ ಸಿಗ್ತಾ ಇರೋ ನ್ಯಾಯ ದೇವತೆಯ ಮೂರ್ತಿಗೂ ಈ ಕೊಲೆಗೂ ಏನಾದ್ರೂ ಲಿಂಕ್ ಇದೆಯಾ ಅಥವಾ ಇದಕ್ಕೆ ಬೇರೆ ಸ್ಟೋರಿನೇ ಇರುತ್ತಾ? ಇದನ್ನೆಲ್ಲ ತಿಳ್ಕೋಬೇಕಂದ್ರೆ ನೀವು ನೋಡ್ಬೇಕಾಗಿರೋ ಸಿನಿಮಾನೇ ಅಂಜಾಮ್ ಪಾಥಿರಾ. ಈ ಸಿನಿಮಾದಲ್ಲಿ ರಿಪ್ಪಲ್ ರವಿ, ಅಬ್ರಹಂ ಕೋಶಿ, ಬೆಂಜಮಿನ್ ಲೂಯಿಸ್, ಬೆನೆಟ್ ಫ್ರಾಂಕೋ ಅನ್ನುವಂತಹ ಬಿಟ್ ಕನ್ಫ್ಯೂಸಿಂಗ್ ನೇಮ್ಸ್ ಗಳನ್ನ ಬಳಸಲಾಗಿದೆ. ಮೂವಿ ಇಂಟ್ರೆಸ್ಟ್ ಕಳ್ಕೋಬಾರ್ದು ಅಂದ್ರೆ ಸ್ವಲ್ಪ ಕಾನ್ಸಂಟ್ರೇಷನ್ ಇಂದ ನೋಡಿ. 2020 ಅಲ್ಲಿ ರಿಲೀಸ್ ಆದ ಈ ಸಿನಿಮಾ IMDb 7.9 ರೇಟಿಂಗ್ ಅನ್ನ ಪಡ್ಕೊಂಡಿದೆ. ನಿಮ್ಗೆ ಟೆಲಿಗ್ರಾಮ್ ಲಿಂಕ್ ಬೇಕಂದ್ರೆ ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸೂಪರ್ ಹಿಟ್ ಸಿನಿಮಾ ಬಗ್ಗೆ ತಿಳಿಸ್ತೀನಿ. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.